ಮಾನಂದ ಬಂದಿದ್ದೇನ ಆನಂದ ಮಾನಂದ ಬಂದಿದ್ದೇನ ಪತಿಯ ಸೇವೆ ಮಾಡುವೆನ ಆನಂದ ಮಾನಂದ ಬಂದಿರೇನ ಆನಂದ ಮಾನಂದ ಬಂದಿರೇನ ಪತಿಯ ಸೇವೆ ಮಾಡುವೆನ ಆನಂದ ಮಾನಂದ ಚಂದ್ರನ ಮುಖವು ಬಾಡಿದ ಕಾರಣ ಚಂದ್ರನ ಮುಖವು ಬಾಡಿದ ಕಾರಣ ಬೇಗನೆ ಹೇಳ ಮಾಡುವೆ ನಿಮ್ಮ ದೇವ ಆನಂದ ಮಾನಂದ ಆನಂದ ಮಾನಂದ ಚಂದ್ರನ ಮುಖವು ಬಾಡಿದ ಚಂದ್ರನ ಮುಖವು ಬಾಡಿದ ಕಾರಣ ಚಂದ್ರನ ಮುಖವು ಬಾಡಿದ ಕಾರಣ ಬಾಡಿದ ಕಾರಣ ಬೇಗನೆ ಹೇಳರಿ ಪತಿದೇವ ಮಾಡುವೆ ನಿಮ್ಮ ಸೇವಾ ಪ್ರತಿನಿತ್ಯ ಸೂರ್ಯಕಾಂತಿರೋ ಹೊಳೆತಿರುವ ಮುಖದ ಕಳಿಯು ಇವತ್ತಿನ ದಿವಸ ಕುಂದಿದ ಕಾರಣವೇನ್ರಿ ಪತಿದೇವರೇ ಯಾರೇನು ಅಂದಿರುವರು ಯಾರೇನು ಆಡಿರುವರು ಬೇಗನೆ ತಿಳಿಸಲಕ್ಕೆ ಬೇಕ್ರಿ ಪತಿದೇವರೇ ಏನು ಹೇಳಲಿ ಪ್ರಾಣ ಪ್ರಿಯಳೇ ಹೇಳಲಿಕ್ಕೆ ಈ ಬ್ರಹ್ಮದೇವನಿಗೆ ಮುಖವೇ ಇಲ್ಲ ಮುಖವಿಲ್ಲದಿದ್ದಲ್ಲಿ ನೀನು ಮುಖ ಕೊಟ್ಟು ಕೇಳಿದರೆ ನನ್ನ ಕೇಳುವುದು ಹೇಗೆ ನಾನು ಹೇಳುವುದು ಹೇಗೆ ನನ್ನಿಂದ ಹೇಳುವುದಾಗುವುದಿಲ್ಲ ಪ್ರಿಯಳೇ ನನ್ನಿಂದ ಹೇಳುವುದಾಗುವುದಿಲ್ಲ ಪತಿದೇವರೇ ಪ್ರಿಯಳೇ ನಿಮ್ಮ ಅರ್ಧಾಂಗಿಯಾದ ಸೂರಮ್ಮ ದೇವಿ ಮುಖವನ್ನು ಇಲ್ಲದಿದ್ದರೂ ಕೂಡ ಮುಖ ಕೊಟ್ಟು ಕೇಳುವಳು ಯಾರೇನು ಅಂದಿರುವರು ಯಾರೇನು ಬೇಗನೆ ತಿಳಿಸಲಕ್ಕೆ ಬೇಕ್ರಿ ಪತಿದೇವರೇ ನಿಮ್ಮ ಅಣ್ಣನಾದ ನಾರಾಯಣನು ಪರಮಾತ್ಮನ ಮುಂದೆ ಬಂಜಿ ಎಂದು ನುಡಿದಿರುವನು ಅಯ್ಯೋ ಅಣ್ಣ ಅಣ್ಣ ಎಂತ ಕಟ್ಟುರ ಶಬ್ದ ನುಡಿದಿ ಅಣ್ಣ ಎಂತ ಕಟ್ಟುರ ಶಬ್ದ ಬಂದಿ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗೆಲ್ಲ ಗಿಳಿ ಕುಳಿತು ಮಾತಾಡಿ ಬಂಜ ನಿನ್ನ ಬದುಕು ಎರವರಿಗೆ ಅಣ್ಣ ನೀನೆ ಕುಳಿತು ತಂಗಿಗೆ ಬಂಜಿ ಎಂದು ನುಡಿದರೆ ನನ್ನನ್ನರ ಮನೆಯವರ ಮನೆವಾರಿಗೆ ಬಾಲಿಯರು ಎಷ್ಟೊಂದು ನಿಂದದ ಮಾತನ್ನಾಡುವರು ನಾನೇನಾದರೂ ತವರ ಮನೆಗೆ ಅಪರಾಧ ಮಾಡಿದರೆ ನಾನು ಬಾಗಿ ನಿಲ್ಲುತ್ತಿದ್ದೆ ಅಣ್ಣ ಖಡ್ಗದಿಂದ ಶಿರ ಬಿಡಿಸಬೇಕು ಅದಕ್ಕೆ ಪರಶಿವನು ಒಪ್ಪಿರುತ್ತಾನೆ ಅಯ್ಯೋ ಶಿವ ಶಿವ ಶಂಕರ ಅದನ್ನು ಕೇಳಿ ಭೂಮಿಯ ಮೇಲೆ ಬದುಕಬಾರದಂದಾಗಿದೆ ಪ್ರಿಯಳೇ ಬದುಕಬಾರದಂದ ಅಯ್ಯ ಭಗವಂತ ನೀನೆ ನನಗೆ ಒಂದೇ ಒಂದು ಪುತ್ರ ಸಂತಾನವನ್ನು ಕೊಟ್ಟಿದರೆ
ನನ್ನ ಅಣ್ಣ ನನಗೆ ಪಂಜಿ ಎನ್ನುವ ಕಿಮ್ಮತ್ತವೇನು ನನ್ನಪ್ಪ? ಭಗವಂತ, ನನ್ನದಂತ ದುರ್ದೈವರುವುದು ಅಮ್ಮ, ನನ್ನದಂತ ದುರ್ದೈವರುವುದು. ಭಗವಂತ, ಅಣ್ಣ ಈ ಹೆಣ್ಣಿನ ಜನ್ಮಕ್ಕೆ ಎಷ್ಟೊಂದು ಬಂಧನ ಇಟ್ಟಿರುವೆ ನನ್ನಪ್ಪ. ಯಾರಿಗೆ ಯಾರಿಂದು ಎರವಿನ ಸಂಸಾರ, ನೀರ ಮೇಲಿನ ಗುರುಳಿ ನಿಜವಲ್ಲು ಹರಿಯೇ ಹರಿಯೇ ಹರಿಯೇ. ಬಾಗಿ ನಡೆದರೆ ಡೂಗಿ ಎನ್ನುವರು, ನಡೆದರೆ ನಟವಾಣಿ ಎನ್ನುವರು. ಈ ಭೂಮಿಯ ಮೇಲೆ ಹೆಣ್ಣಾಗಿ ಜನಿಸಬಾರದು ಅಮ್ಮ. ಹೆಣ್ಣಾಗಿ ಜನಿಸುವಕ್ಕಿಂತಲೂ ಮೊದಲು ಅಡವಿಯಲ್ಲಿ ಆಲದ ಮರವಾಗಿ ಜನಿಸಿದರೆ ಪ್ರಾಣಿ ಪಕ್ಷಿ ಸಾಧು ಸತ್ಪುರುಷರು ನೆರಳಿಗೆ ಕುಂತು ಸಂತೋಷ ಪಡೆದುಕೊಳ್ಳುತ್ತಾರೆ. ಆದರೆ ಈ ಭೂಮಿಯ ಮೇಲೆ ಹೆಣ್ಣಾಗಿ ಜನಿಸಬಾರದು. ಇರಲಿ ಇರಲಿ ಪತಿದೇವರೇ, ಪ್ರಿಯಳೇ, ಇಷ್ಟೇ ಮಾತಿಗೆ ನಿಮ್ಮಂತವರು ಚಿಂತಿಸಿ ಕುಳಿತರೆ ನನ್ನಂತ ಹೆಣ್ಣ ಬಾರಿಗೆ ಗತಿಯೇನ್ರಿ ಪತಿದೇವರೇ? ಇದಕ್ಕೆ ನಾನೊಂದು ವಿಚಾರ ಹೇಳುತ್ತೇನೆ, ಕೇಳ್ರಿ ಪತಿದೇವರೇ. ಅದ್ಯಾವ ವಿಚಾರ ಇರುವುದು ಬೇಗನೆ ಹೇಳು ಸೂರಮ್ಮದೇವಿ. ಪತಿದೇವರೇ, ಪ್ರಿಯಳೇ, ನಿಮ್ಮ ಆಶೀರ್ವಾದ ಇದ್ದರೆ, ಆ ಭಗವಂತನ ಆಶೀರ್ವಾದ ಇದ್ದರೆ ಮುತ್ತಿನ ಆರತಿ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿ ಮೇಲೆ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಭಗವಂತ ಕಡೆಯಿಂದ ಪುತ್ರ ಸಂತಾನ ಪಡೆದುಕೊಂಡು ಬರುತ್ತೇನೆ. ಇದಕ್ಕೆ ನಿಮ್ಮ ವಿಚಾರವು ಏನಿರುವುದು ಪತಿದೇವರೇ? ಪ್ರಿಯಳೇ, ಪತಿದೇವರೇ, ಈಗಿಂದೀಗಲೇ ಹೋಗಿ ಮುತ್ತಿನ ಆರತಿ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲ ಮೇಲೆ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಆ ಭಕ್ತಿಯ ಫಲವೇ ಪುತ್ರ ಸಂತಾನವನ್ನು ಪಡೆದುಕೊಂಡು ಬಾ ಸೂರಮ್ಮದೇವಿ. ಪತಿದೇವರೇ, ಪ್ರಿಯಳೇ, ಇನ್ನ ಮೇಲೆ ನಾನಾದ್ರೂ ಹೋಗಿ ಬರುತ್ತೇನೆ. ಇದಕ್ಕೆ ನಿಮ್ಮ ಆಶೀರ್ವಾದ ಆಗ್ತದೆ ಪತಿದೇವರೇ. ನಿನಗೆ ಮಂಗಲವಾಗಲಿ ಸೂರಮ್ಮದೇವಿ, ಹೋಗಿ ಬಾ. ಬಾರಮ್ಮ ದೇವರಿಗೋಗಲು ಬಾ, ಬಾರಮ್ಮ ದೇವರಿಗೋಗಲು ಬಾ, ಬಾರಮ್ಮ ದೇವರಿಗೋಗಲು ಬಾ. ಹೋಗುನು ಬಾ ವರ್ಗಳ ಬೇಡೋನು ಬಾ, ಹೋಗುನು ಬಾ ವರ್ಗಳ ಬೇಡೋನು ಬಾ. ಬಾರಮ್ಮ ದೇವರಿಗೋಗನು ಬಾ, ಬಾರಮ್ಮ ದೇವರಿಗೋಗನು ಬಾ. ಅಂದ ಚಂದದ ಹೂವ ಏತನು ಬಾ, ಹೂವ ಏತನು ಬಾ,
ಕರ್ಪೂರದಾರದಿ ಬೆಳಗನು ಬಾ ಬೆಳಗುನು ಬಾ ವರ್ಗಳ ಬೇಡನು ಬಾ ಬೆಳಗುನು ಬಾ ವರ್ಗಳ ಬೇಡನು ಬಾ ಬಾರಮ್ಮ ದೇವಾರಿ ಗೊಗನು ಬಾ ಬಾರಮ್ಮ ದೇವಾರಿ ಗೊಗನು ಬಾ ಶಂಕರ, ಬೇಗನೆ ಬಾ ತಂದೆ, ಬೇಗನೆ ಬಂದು ನನಗೆ ಒಂದೇ ಒಂದು ಪುತ್ರ ಸಂತಾನವನ್ನು ಕೊಟ್ಟು ದಯಪಾಲಿಸು ನನ್ನಪ್ಪ. ಬೇಗನೆ ಬಾ ತಂದೆ, ಬೇಗನೆ ಬಂದು ನನಗೆ ಒಂದೇ ಒಂದು ಪುತ್ರ ಸಂತಾನವನ್ನು ಕೊಟ್ಟು ದಯಪಾಲಿಸು ನನ್ನಪ್ಪ. ಶಂಕರ, ನೀನೇನು ಕರುಣ ಇಲ್ಲದ ಕಟುಕನು ನೀನೂ ಅಲ್ಲ. ಕಠೋರ ಭಕ್ತಿಯನ್ನು ಕಂಡು ಓಡಾಡಿ ಬರುವ ಭಗವಂತನು ನೀನಿರುವೆ. ಬೇಗನೆ ಬಾ ನನ್ನಪ್ಪ. ಏನು ಶಂಕರನಿಗೆ ನಾನು ಎಷ್ಟೊಂದು ಆಲಪರದ ಸೆರಗೊಡ್ಡಿ ಬೇಡಿಕೊಂಡರೂ ಕೂಡ ಅಂತಃಕರಣ ಬರಲಿಲ್ಲ, ಕಣ್ಣು ತೆರೆದು ನೋಡಲಿಲ್ಲ. ನನ್ನ ಭಕ್ತಿಯಲ್ಲಿ ಏನಾದರೂ ತಪ್ಪಾಗಿರಬಹುದೇ? ಇಲ್ಲ ಇಲ್ಲ, ಅಯ್ಯೋ ಹೌದು ಹೌದು, ನಾನು ಇನ್ನೊಮ್ಮೆ ಒಂಟಗಲಿ ನಿಂತು ಕಠೋರ ಭಕ್ತಿಯಾದರೂ ಮಾಡಿ ನೋಡುತ್ತೇನೆ. ಮಕ್ಕಳಿಲ್ಲದ ಬದುಕು ನನಗೆ ತಗೆ. ಜಗದೀಶ್ವರ ಕರುಣೆಯಿಲ್ಲವೇ ನಿನಗೆ, ಈ ನನ್ನ ಕರುಳಿನ ಕೂಗು ಕೇಳಲಾರದೆ. ಮಕ್ಕಳಿಲ್ಲದ ಬದುಕು ಮಕ್ಕಳಿಲ್ಲದ ಬದುಕು ನನಗೆ. ಭಕ್ತ ಪರಾಧೀನನೆಂದು ಬಿರದು ನಿನಗಿಲ್ಲವೇ? ಭಕ್ತ ಪರಾಧೀನನೆಂದು ಬಿರದು ನಿನಗಿಲ್ಲವೇ? ಸಂತಾನ ಭಾಗ್ಯವ ಕೊಟ್ಟು ಕರುಣಿಸಬಾರದೆ, ಸಂತಾನ ಭಾಗ್ಯವ ಕೊಟ್ಟು ಕರುಣಿಸಬಾರದೆ. ಏನಿಲ್ಲ ಮಾತದನಿಯೋ ಕೇಳಲಾರದೆ. ಮಕ್ಕಳಿಲ್ಲದ ಬದುಕು ನನಗೆ ತಗೆ. ಜಗದೇಶ್ವರ ಕರುಣೆಯಿಲ್ಲವೇ ಮಕ್ಕಳೆಲ್ಲರ ಬದುಕು ಭಕ್ತ ಪರಾಧೀನನೆಂದು ಬಿರದು ನಿನಗಿಲ್ಲವೇ? ಭಕ್ತ
ಪರಾಧೀನನೆಂದು ಬಿರದು ನಿನಗಿಲ್ಲವೇ ಸಂತಾನ ಭಾಗ್ಯವ ಕೊಟ್ಟು ಕರುಣಿಸುಬಾರದೆ ಸಂತಾನ ಭಾಗ್ಯವ ಕೊಟ್ಟು ಕರುಣಿಸುಬಾರದೆ ನಾಕದನೆಯು ಕೇಳಲಾರದೆ ಮಕ್ಕಳಿಲ್ಲದ ಬದುಕು ನನಗೆ ಕರುಣೆ ಇಲ್ಲವೇ ನಿನಗೆ ಈ ನನ್ನ ಕರುಣೆ ಕೇಳಲಾರದೆ ಮಕ್ಕಳಿಲ್ಲದ ಬದುಕು ನನಗೆ. ಬೇಗನೆ ಬಾ ನನ್ನಪ್ಪ ಬೇಗನೆ ಬಾ ನನ್ನಪ್ಪ ಶಂಕರ ಬೇಗನೆ ಬಾ ತಂದೆ ಬೇಗನೆ ಬಾ ತಂದೆ ನಾನು ಬರುವಾಗ ನನ್ನ ಪತಿ ದೇವನಿಗೆ ವಚನ ಕೊಟ್ಟು ಬಂದವಳು ನಾನು ಮುತ್ತಿನ ಆರತಿ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿನ ಮೇಲೆ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಭಗವಂತನ ಕಡೆಯಿಂದ ಪುತ್ರ ಸಂತಾನವನ್ನು ಪಡೆದ ಬೇಗನೆ ಬಾ ತಂದೆ ಬೇಗನೆ ಬಾ ನನ್ನಪ್ಪ ಭಗವಂತ ನೀನು ಬರದಿದ್ದರೆ ನಾನು ಮರಳಿ ಮನೆಗೆ ಹೋಗಲು ಶಂಕರ ನೀನು ಬರದಿದ್ದರೆ ನಾನು ಮರಳಿ ಮನೆಗೆ ಹೋಗಿ ನನ್ನ ಪತಿಗೆ ಏನೊಂದು ಮುಖವನ್ನು ತೋರಲಿ ತಂದೆ ಏನೊಂದು ಮುಖವನ್ನು ತೋರಲಿ ನನ್ನಪ್ಪ ಬೇಗನೆ ಬಾ ನನ್ನ ತಂದೆ ಬೇಗನೆ ಬಾ ತಂದೆ ಶಂಕರ ತೊಡಿಯಲ್ಲಿ ಪಾರ್ವತಿ ಜಡಿಯಲ್ಲಿ ಗಂಗಾ ಮಾದೇವನ ಉಗ್ರದಲ್ಲಿ ವೀರಭದ್ರ ಜನಿಸಿ ದಕ್ಷ ಬ್ರಹ್ಮನ ಶಿರಾಕಡೆ ದಕ್ಷಿಣ ಟಗರಿ ಮುಖ ಹಚ್ಚಿ ಪರಸುತ್ತಿಗೆ ಮುತ್ತೈತನ ಕೊಟ್ಟ ಶಂಕರ ಬೇಗನೆ ಬಾ ನನ್ನಪ್ಪ ನೀನು ಬರದಿದ್ದರೆ ನಾನು ಮರಳಿ ಮನೆಗೆ ಹೋಗಲು ಸಾಧ್ಯವಿಲ್ಲ ನನ್ನಪ್ಪ ನಾನು ನಿನ್ನ ಲಿಂಗಕ್ಕೆ ಬಿದ್ದು ಪ್ರಾಣ ಕಳೆದುಕೊಳ್ತೇನೆ ಜೈ ಧನ್ಯ ಸುರಂಬ ಸುಗುಲಾಮಣಿ ಧನ್ಯ ಸುರಂಬ ಸುಗುಲಾಮಣಿ ಧನ್ಯ ಸುರಂಬ ಸುಗುಲಾಮಣಿ ಧನ್ಯ ಸುರಂಬ ಸುಗುಲಾಮಣಿ ವನಿತೆ ಮಾಡಿದಳು ಘನಘೋರ ಪಾಪವನ್ನು ವನಿತೆ ಮಾಡಿದಳು ಘನಘೋರ ಪಾಪವನ್ನು ನಿನ್ನಯ ಭಕ್ತಿಗೆ ಒಲಿದು ಬಂದನು ನಾನು ನಿನ್ನಯ ಭಕ್ತಿಗೆ ಒಲಿದು ಬಂದನು ನಾನು ಕನ್ನದಾನ್ಯ ಸುರಮ್ಮ ಸುಗನಾಮಣಿ ಕನ್ನದಾನ್ಯ ಸುರಮ್ಮ ಮಣಿ ಧನ್ಯ ಸುರಂಬ ಸುಗಲಾಮಣಿ ಧನ್ಯ ಸುರಂಬ ಅಮ್ಮ ಸೂರಮ್ಮ ದೇವಿ, ನನ್ನನ್ನು ನೆನೆಸಿದ ಕಾರಣವೇನು? ನಿನಗೆ ಬಂದ ಸಂಕಟವೇನು ಸೂರಮ್ಮ ದೇವಿ? ತಂದೆ ಸೂರಮ್ಮ ದೇವಿ, ಆನಂದವೇ ಆನಂದ. ಹಸದು ಬರುವ ನಮನಿಗೆ ಹಾಲಿನ ಸಮುದ್ರವೇ ಸಾಗಿ ಬಂದರೆ
ಆ ಹಸವಿಗೆ ಎಷ್ಟೊಂದು ಆನಂದ, ನನಗೂ ಅಷ್ಟೊಂದು ಆನಂದ. ಇದು ಅಲ್ಲದೆ ಭವರೋಗದಿಂದ ಬರುಳುತ್ತಿರುವನ ಮನೆಗೆ ತಾನಾಗ್ಯ ವೈದ್ಯ ಸಾಗಿ ಬಂದರೆ ಆ ರೋಗಿಗೆ ಎಷ್ಟೊಂದು ಆನಂದ, ನನಗೂ ಅಷ್ಟೊಂದು ಆನಂದ. ತಂದೆ, ನನಗೆ ಮಕ್ಕಳೇ ಬೇಕು. ಮಕ್ಕಳವರ ಪ್ರಸಾದವನ್ನು ಕೊಟ್ಟು ದಯ ಪಾಲಿಸು ನನ್ನಪ್ಪ. ತಂದೆ, ಈಗಲೇ ಮಕ್ಕಳಮ್ಮ. ಅಯ್ಯೋ ಭಗವಂತ, ನಿನ್ನ ಕಣ್ಣರಿಗೆ ಫಲವಿಲ್ಲ, ನನಗೆ ಮಕ್ಕಳ ಸತೆ ದೊರೆಯುವುದಿಲ್ಲ. ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಡುವವರು ತಂದೆ, ಸೂರಮ್ಮದೇವಿ, ಈ ರವಿ 84ಕ್ಕ ತೀವ್ರಾಕ್ಷಿ ಅಲ್ಲ, ಹುಟ್ಟಿಸಲು ಬಲ್ಲೆ, ಕೊಲ್ಲಲು ಬಲ್ಲೆ. ನನಗೆ ಒಂದೇ ಒಂದು ಪುತ್ರ ಸಂತಾನವಿಲ್ಲಂದರೆ ಇದಕ್ಕೆ ಒಂದೇ ಒಂದು ಪುತ್ರ ಸಂತಾನವನ್ನು ಕೊಟ್ಟು ದಯ ಪಾಲಿಸಲು ಬೇಕು ನನ್ನಪ್ಪ. ಕೊಲ್ಲುವವನು ನೀನೇ ದೇವ, ಕಾಯುವವನು ನೀನೇ, ನಿನ್ನ ಹೊರತು ಮತ್ತಾರು ಇಲ್ಲ ಎನಗೆ, ನೀನೇ ಕಾಯೋ ಶಂಕರ. ಮಕ್ಕಳವರ ಪ್ರಸಾದವನ್ನು ಬಿಟ್ಟು ಬೇರೆ ಬೇಡು ದೇವಾ, ನಿನ್ನ ದೈವದಲ್ಲಿ ಮಕ್ಕಳಿರುವುದಿಲ್ಲ, ಹೊರಕ್ಕೆ ಬರುವುದಿಲ್ಲ. ತಂದೆ, ಸೂರಮ್ಮದೇವಿ, ನೀನು ಅಷ್ಟು ಐಶ್ವರ್ಯ ಕೊಟ್ಟರು ಕೂಡ ಬೇಡ ನನ್ನಪ್ಪ, ಬೇಡ ನನ್ನಪ್ಪ. ಮುಂಜಾನೆ ಹುಟ್ಟಲಿ, ಚಂಜಾಳಿ ಸಾಯಲಿ, ಚಂಜಾಳಿ ಹುಟ್ಟಲಿ, ಮುಂಜಾನೆ ಸಾಯಲಿ. ಈ ಲೋಕದೋಳು ಬಂದಿ ಎಂಬ ಶಬ್ದವನ್ನು ದೂರ ಮಾಡುತ್ತದೆ, ದೂರ ಮಾಡು ನನ್ನಪ್ಪ. ನಾನು ಬರುವಾಗ ನನ್ನ ಪತಿದೇವನಿಗೆ ವಚನ ಕೊಟ್ಟು ಬಂದವಳು ನಾನು. ಮುತ್ತಿನಾರು ತೆಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟೆಗಾಲಿನ ಮೇಲೆ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಭಗವಂತನ ಕಡೆಯಿಂದ ಪುತ್ರ ಸಂತಾನವನ್ನು ಪಡೆದುಕೊಂಡು ಬರುತ್ತೇನೆಂದು ವಚನ ಕೊಟ್ಟು ಬಂದವಳು ನಾನು. ನೀನು ಮಕ್ಕಳವರ ಪ್ರಸಾದ ಕೊಡದಿದ್ದರೆ ನಾನು ಮರಳಿ ಮನೆಗೆ ಹೋಗಿ ನನ್ನ ಪತಿಗೆ ಏನೆಂದು ಮುಖವನ್ನು ತೋರಲಿ ನನ್ನಪ್ಪ, ಏನೆಂದು ಮುಖವನ್ನು ತೋರಲನ್ನಪ್ಪ. ತಂದೆ, ನೀನು ಮಕ್ಕಳವರ ಪ್ರಸಾದ ಕೊಡದಿದ್ದರೆ ನಾನು ಮರಳಿ ಮನೆಗೆ ಹೋಗಲು ಸಾಧ್ಯವಿಲ್ಲ ನನ್ನಪ್ಪ. ನಾನು ನಿಮ್ಮ ಪಾದಕ್ಕೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೇನೆ. ಸಂತಾನವನ್ನು ಕೊಡುತ್ತೇನೆ, ಮೇಲೆ ಕೇಳಮ್ಮ. ಹೌದು ಹೌದು, ಸೂರಮ್ಮದೇವಿ ನನ್ನ ಮುಂದೆ ಹಠ ಮಾಡುತ್ತಿರುವಳು, ಪ್ರಾಣ ಕೊಡಲಿಕ್ಕೆ ಸಿದ್ಧವಾಗಿರುವಳು. ಇದಕ್ಕೆ ನಾನು ಏನು ವಿಚಾರ ಮಾಡಲಿ? ಹೌದು ಹೌದು, ಎಮ್ಮಿ ಹಟ್ಟಿ ಅಮರಾಯನ ಮಗನು ಗಣೇಶ್ವರ ದೈತನು. ಮೂರು ಲೋಕಕ್ಕೆ ಮೀರಿ ನಿಂತಿರುವನು, ದೇವ ದೇವತೆಗಳಿಗೆ ದಾಳಿ ತಂದಿರುವನು, ದಿಕ್ಕಟ್ಟು ಓಡಿಸಿರುವನು. ಈಗ ನನ್ನ ಅರ್ಧ ದೇಹವನ್ನು ತಾಳಿ ಸೂರಮ್ಮದೇವಿ ಗರ್ಭದಲ್ಲಿ ಜನಿಸಿ ಗಣೇಶ್ವರನ ಮರ್ದನಾಗಲಕ್ಕೆ ಬೇಕು. ಸೂರಮ್ಮದೇವಿ ಕಾರಿಕವರ ಪ್ರಸಾದ ಕೊಡಲಕ್ಕೆ ಬೇಕು. ಅಮ್ಮ ಸೂರಮ್ಮದೇವಿ, ತಂದೆ, ನೀನು ಬೇಡಿದ ಕಾರಿಕವರ ಪ್ರಸಾದವನ್ನು ಕೊಡುತ್ತೇನೆ, ತೆಗೆದುಕೊಳ್ಳಮ್ಮ.
ಧನ್ಯ ಪರಮಾತ್ಮ ಧನ್ಯಳಾದೇನು, ಜಗದ ಜಗನ್ಮಾತೆಯನ್ನು ನಾನಾದೇನು, ಭಗವಂತನ ಕಡೆಯಿಂದ ಕಾರಿಕೋರ ಪ್ರಸಾದ ಪಡೆದುಕೊಂಡಿರುವೇನು. ಅಮ್ಮ ಸೂರಮ್ಮದೇವಿ, ತಂದೆ ನೀನು ಇಲ್ಲಿಂದ ಮನೆಗೆ ಹೋದ ಕೂಡಲೇ ಪತಿ ಕೂಡಿಕೊಂಡು ಜಗಲಿಯ ಮೇಲೆ ಜೋಡಾಡ ಜ್ಯೋತಿಯನ್ನು ಹಚ್ಚಿ ನನ್ನ ಲಿಂಗ ಪೂಜೆ ಮಾಡುತ್ತಾ ನನ್ನ ಶಿವನಾಮ ಪಠಿಸುತ್ತಾ ನಾನು ಕೊಟ್ಟಿರುವ ಕಾರಿಕವರ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಸೂರ್ಯ ಕಿರಣದಂತ ಮಗ ಜನಿಸುವನಮ್ಮ ಸೂರಮ್ಮದೇವಿ. ತಂದೆ ಸೂರಮ್ಮದೇವಿ, ತಾವು ಹೇಳಿದಂತೆ ನಾನು ಇಲ್ಲಿಂದ ಮನೆಗೋದ ಕೂಡಲೇ ಸನಾಸರಣೆ ಮಾಡಿ ಮನ ಮೀಸಲ ಮಾಡಿ ಕಾಯವಚ್ಚರ ಮಾಡಿ ಜಗಲಿಯ ಮೇಲೆ ಜೋಡಾಡು ಜ್ಯೋತಿಯನ್ನು ಹಚ್ಚಿ ತಾವು ಕೊಟ್ಟ ಕಾರಿಕವರ ಪ್ರಸಾದ ಸತೇಪತಿ ಕುಡಿ ಸ್ವೀಕಾರ ಮಾಡ್ತೇವೆ ತಂದೆ. ಇನ್ನ ಮೇಲೆ ನಾನಾದ್ರೂ ಹೋಗಿ ಬರ್ತೇನೆ, ನಿಮ್ಮ ಆಶೀರ್ವಾದ ಪಡಿ ತಂದೆ. ತಥಾಸ್ತು, ಹೋಗಿ ಬಾ ಸೂರಮ್ಮದೇವಿ. ಪತಿದೇವರೇ, ಪ್ರಿಯಳೇ, ಪತಿದೇವರೇ, ಪ್ರಿಯಳೇ, ತಾವು ಹೇಳಿದಂತೆ ಮುತ್ತಿನ ಆರತಿ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಭಗವಂತನ ಕಡೆಯಿಂದ ಕಾರಿಕೋರ ಪ್ರಸಾದ ಪಡೆದುಕೊಂಡು ಬಂದಿರುವೆನು. ಆದರೆ ಬರುವಾಗ ಭಗವಂತನು ಒಂದೇ ಒಂದು ಶಬ್ದ ನುಡಿದ್ರು. ಪತಿದೇವರೇ, ಪ್ರಿಯಳೇ, ಪತಿದೇವರೇ, ಬರುವಾಗ ಪರಮಾತ್ಮನು ಅದ್ಯಾವ ಶಬ್ದ ನುಡಿದಿರೋನು ಪ್ರಿಯಳೇ? ಪತಿದೇವರೇ, ಪ್ರಿಯಳೇ, ನೀನು ಇಲ್ಲಿಂದ ಮನೆಗೋದ ಕೂಡಲೇ ಸನಾಸರಣೆ ಮಾಡಿ ಮನ ಮೀಸಲ ಮಾಡಿ ಕಾಯವಚ್ಚರ ಮಾಡಿ ಜಗಲಿಯ ಮೇಲೆ ಜೋಡಾಡು ಜ್ಯೋತಿಯನ್ನು ಹಚ್ಚಿ ಭಗವಂತ ಕೊಟ್ಟ ಕಾರಿಕವರ ಪ್ರಸಾದ ಸತೀಪತಿ ಕುಡಿ ಸ್ವೀಕಾರ ಮಾಡಿದರೆ ಸೂರ್ಯ ಕಿರಣಂತ ಮಗ ಜನಿಸುತ್ತ ನುಡಿದಿರುವೇನು. ತೆಗೆದುಕೊಳ್ಳರಿ ಭಗವಂತ ಕೊಟ್ಟ ಕಾರಿಕವರ ಪ್ರಸಾದ. ತೆಗೆದುಕೊಂಡನು ಪರಮಾತ್ಮ ಕೊಟ್ಟ ಕಾರಿಕವರ ಪ್ರಸಾದ. ನನಗೂ ಸಂತೋಷವಾಯಿತು. ನನಗಾದರೂ ಆನಂದವಾದ ನೋಡ್ರಿ ಪತಿದೇವರೇ. ನನ್ನ ಪ್ರೀತಿಯ ಕಾಕರಂತ ಪಾಡ್ಲುಕ ಕನ್ನಡೆ ನನ್ನ ಅಲ್ಪ ಕಲೆಯನ್ನು ಕಂಡು ಅಯ್ಯೋ ಭಗವಂತ ಹೇಳಿದ ಹಾಗೆ ನಾನು ಮನೆಗೆ ಬಂದ ಕೂಡಲೇ ಸನಾಸರಣೆ ಮಾಡಿ ಮನ ಮೀಸಲ ಮಾಡಿ ಕಾಯವಚ್ಚರ ಮಾಡಿ ಜಗಲಿಯ ಮೇಲೆ ಜೋಡಾಡು ಜ್ಯೋತಿ ಹಚ್ಚಿ ಭಗವಂತ ಕೊಟ್ಟ ಕಾರಿಕವರ ಪ್ರಸಾದ ಸತೀಪತಿ ಕುಡಿ ಸ್ವೀಕಾರ ಮಾಡಿದರೆ ನಿಜವಾಯಿತು ಶಿವನವರ ಪ್ರಸಾದ. ಒಂದು ದಿನ ಅಂದರೆ ಒಂದು ತಿಂಗಳಾದಂತೆ ಆಯಿತು, 2 ದಿನ ಅಂದರೆ 2 ತಿಂಗಳಾದಂತೆ ಆಯಿತು, 4 ದಿನ ಅಂದರೆ 4 ತಿಂಗಳಾದಂತೆ ಆಯಿತು, 5 ದಿನ ಅಂದರೆ 5 ತಿಂಗಳಾದಂತೆ ಆಯಿತು. ಗರ್ಭದಲ್ಲಿ ಅರಿಬಡಿಸುತ್ತಿರುವ ಕಂದನು ಮೂಡಿದಂತೆ ಆಯಿತು. ಬಯಕೆ ಬಯಸಲತ್ತಿರುವುದು. ಸಣ್ಣಕ್ಕಿ ಶಾವಿಗೆ, ಸುರಳಿಯ ಹೋಳಿಗೆ, ನೆಲ್ಲಿ ಉಪ್ಪಿನಕಾಯಿ, ಕರೆದ ಕಾರ್ಚಿಕಾಯಿ, ಅಕ್ಕಿ ಅನ್ನ, ಕೆನೆ ಮೊಸರು ಯಾವಾಗ ಊಟ ಮಾಡಲೆಂದು ಬಾಯಿಯಲ್ಲಿ ನೀರು ಎತ್ತುತ್ತಿರುವುದು. ಆದರೆ ಈ ಸಮಯದಲ್ಲಿ ನನ್ನ ಹಡಿದ ತಾಯಿ ಇದ್ದರೆ
ಮಗಳು ಚೊಚ್ಚಲ ಬಸರಿಯನ್ನು ಬಂದು 4-6 ದಿವಸ ನಿಂತು ಊಟ ಮಾಡಿಸಿ ಹೋಗುವಳು. ತಾಯಿ ಇಲ್ಲದ ಜನ್ಮ ನಾಯಿಗಿಂತಲೂ ಹೀನಗೇಡಿಯಮ್ಮ, ನಾಯಿಗಿಂತಲೂ ಇರಲಿ ಇರಲಿ. ಇದ್ದರೆ ತವರೆತ್ತು ತಂದಿದ್ದರೆ ಬಳಗೆತ್ತು ಸಾವಿರಕ್ಕೆ ಎತ್ತು ಪತಿ ಪುರುಷ ಸಾವಿರಕ್ಕೆ ಎತ್ತು ಪತಿ ಪುರುಷನೊಟ್ಟಿಲೆ ಮಾಣಿಕ್ಯದರಳು ಮಗಯತ್ತಮ್ಮ. ಇರಲಿ ಇರಲಿ. ನನ್ನ ತವರ ಮನೆಗೆ ಹೇಳಿ ಕಳಿಸಿ ಬೆಂಕಿ ಬುತ್ತಿಯನ್ನು ಕರೆಸಿಕೊಳ್ಳಬೇಕಾದರೆ ಯಾರ ಕೈಲಿ ಹೇಳಿ ಕರೆಸಿಕೊಳ್ಳಲಿ? ಅಯ್ಯೋ, ಹೌದು, ಯಾರಾದರೂ ನನ್ನ ತವರೂರಿನವರು ಬಂದರೆ ಅವರ ಕೈಲಿ ಹೇಳಿ ಕಳಿಸಿ ಬೆಂಕಿ ಬುತ್ತಿಯನ್ನು ಕರೆಸಿಕೊಳ್ಳುತ್ತೇನೆ. ಇನ್ನು ಮೇಲೆ ನನ್ನ ತವರೂರಿನವರು ಯಾರಾದರೂ ಬರುವ ದಾರಿಯನ್ನು ನೋಡುತ್ತಾ ನಾನು ಕುಳಿತುಕೊಳ್ಳುತ್ತೇನೆ. ಮುಂದೆ ಬಂದ ಬಳಗಾರ ವ್ಯಾಪಾರ ಮಾಡದ ಮನೆಯ ಮುಂದೆ ಬಂದ ಬಳಗಾರ ವ್ಯಾಪಾರ ಮಾಡದ ನೋಡಿರೆ ಬಳಗಳ ವಯ್ಯಾರ ವ್ಯಾಪಾರ ಮಾಡದ ತಂದೀರ ನೋಡಿರೆ ಬಳಗಳ ವಯ್ಯಾರ ವ್ಯಾಪಾರ ಮಾಡದ ತಂದೀರ ಮನೆಯ ಮುಂದೆ ಬಂದ ಬಳಗಾರ ವ್ಯಾಪಾರ ಮಾಡಿ ತಂದೀರ ಮನೆಯ ಮುಂದೆ ಬಂದ ವ್ಯಾಪಾರ ಮಾಡಿ ತಂದೀರ ಬಳಿ ಬೇಕೆ ನಮ್ಮ ಬಳಿ, ಹಳ್ಳಿ ಬಳಿ, ಮುದ್ರ ಬಳಿ, ಕಾಂತಿನ ಬಳಿ, ಚಿಕ್ಕಿ ಬಳಿ, ಬಳಿ ಬೇಕೆ ನಮ್ಮ ಬಳಿ. ಕಾಂಗ್ರೆಸ್ ಬಳಿ, ಬಿಜೆಪಿ ಬಳಿ, ಜೆಡಿಎಸ್ ಬಳಿ, ಬಳಿ ಬೇಕೆ ನಮ್ಮ ಬಳಿ. ಅಯ್ಯೋ, ಕೆಳಗಿನ ಓಣಿಯಲ್ಲಿ ಬಳಗಾರನಂತೆ ದನಿ ಕೇಳಿ ಬರುತ್ತಿರುವುದು. ನಾನಾದರೂ ಹೊರಗೋಗಿ ನೋಡುತ್ತೇನೆ. ಈ ಓಣಿಲಂತೂ ವ್ಯಾಪಾರ ಅಲ್ಲಿಲ್ಲ, ಮೇಲಿನ ಓಣಿಗೆ ಆದ್ರೂ ಹೋಗಿ ನೋಡ್ತೇನೆ. ಬಳಿ ಬೇಕೆ ನಮ್ಮ ಬಳಿ, ಹಳ್ಳಿ ಬಳಿ, ಮುದ್ರ ಬಳಿ, ಕಾಂತಿನ ಬಳಿ, ಚಿಕ್ಕಿ ಬಳಿ, ಬಳಿ ಬೇಕೆ ನಮ್ಮ ಬಳಿ. ಕಾಂಗ್ರೆಸ್ ಬಳಿ, ಬಿಜೆಪಿ ಬಳಿ, ಜೆಡಿಎಸ್ ಬಳಿ, ಬಳಿ ಬೇಕೆ ನಮ್ಮ ಬಳಿ. ಬಳಗಾರಣ್ಣ, ಏನಮ್ಮ? ನೀನು ಯಾವೂರಿನವನಪ್ಪ? ನಾನು ನಗರಿ ಪಟ್ಟಣದನಮ್ಮ. ಅಯ್ಯೋ, ಯಾರು ಕಾಳಣ್ಣವೇನು? ಹೌದಮ್ಮ ತಾಯಿ, ಸೂರಮ್ಮನವೇನು? ಹೌದು ಕಾಳಣ್ಣ. ತಾಯಿ, ಕಣ್ಣಿಗೆ ಚಸ್ಮಾ ಹಾಕಿದಿ, ಕರಿ ಕೋಟ್ ಹುಟ್ಟಿದಿ, ಅದರ ಸಲುವಾಗಿ ಗುರ್ತತಿಲ್ಲ ಕಾಳಣ್ಣ. ಏನು ಮಾಡ್ತೇವೆ ನಮ್ಮವ್ವ? ಬರುವಾಗ ಆದಾಗ ಬಿಸಿಲು ಬಾಳುತ್ತ ನಮ್ಮವ್ವ. ಬಿಸಿಲಿನ ಸಲುವಾಗಿ ಕೂಲಿಂಗ್ ಕ್ಲಾಸ್ ಹಾಕಿ ನಮ್ಮ ತಾಯಿ. ಇರ್ಲಿ ಬಿಡು ಕಾಳಣ್ಣ. ತಾಯಿ, ನೀರಾದರೂ ತರ್ತೇನೆ, ಸ್ವಲ್ಪ ನಿಲ್ಲು ಕಾಳಣ್ಣ. ಆಗಲೇ ಮಾತಾಯಿ.
ಕಾಳಣ್ಣ, ತಾಯಿ ನೀರಾದರೂ ತೆಗೆದುಕೊಳ್ಳು ಕಾಳಣ್ಣ, ಕೈಕಾಲು ಮಜ್ಜಲಾದರೂ ಮಾಡಿಕೊಳ್ಳು ಕಾಳಣ್ಣ. ಆಗಲೇ ಮಾತಾಯಿ. ಕಾಳಣ್ಣ, ತಾಯಿ ಮನೆಯಲ್ಲಿ ಕಂಬಳ ಸಿದ್ದನೆ, ಕುಳಿತುಕೊಳ್ಳು ಕಾಳಣ್ಣ. ಆಗಲೇ ಮಾತಾಯಿ. ಕಾಳಣ್ಣ, ನೀವೆಲ್ಲ ಆರಾಮದಿಂದ ಕಾಳಣ್ಣ. ನಾವು ಎಲ್ಲ ಆರಾಮದ ನೋಡ ಮಾತಾಯಿ. ನೀವೆಲ್ಲ ಆರಾಮದಿರ ಮಾತಾಯಿ. ನಾವೆಲ್ಲ ಆರಾಮದಿಂದ ಕಾಳಣ್ಣ. ತಾಯಿ ಸೂರಮ್ಮದೇವಿ ಕಾಳಣ್ಣ, ಎಷ್ಟು ದೂರ ಕೊಟ್ಟಾರ ನಮ್ಮವ್ವ. ಇಲ್ಲೇ ಸಮೀಪ ನೋಡಿ ಡೊಮ್ನಾಳ, ತಿಡುಗುಂದಿ, ಸಿರ್ನಾಳ, ಸಿದ್ದಾಪುರ ಕುಡುಬಾರ್ದತ್ತೇನ ನಮ್ಮವ್ವ. ಕಾಳಣ್ಣ, ತಾಯಿ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಬೆಳಕೆ ಅವ್ರವ್ರ ಬೀಸಾಣ ಜೋಳ ಎಲ್ಲಿರ್ತವೆ ಅವ್ರವ್ರ ಭೋಗ ಅಲ್ಲೇ ಕೈಬೇಕು ನೋಡು ಕಾಳಣ್ಣ. ಸರಿಯಾದ ನಮ್ಮವ್ವ ನಿನ್ನ ಮಾತ. ಕಾಳಣ್ಣ, ತಾಯಿ ನಿನ್ನ ಮಕ್ಕಳು ಎಷ್ಟು ಮಂದಿ ಕಾಳಣ್ಣ? ನನಗೊಂದು 4 ಮಂದಿ ಅದಾರ ಬಿಡ ನಮ್ಮವ್ವ. ಕಾಳಣ್ಣ, ತಾಯಿ ಹೆಣ್ಣು ಮಕ್ಕಳು ಎಷ್ಟು ಮಂದಿ, ಗಂಡು ಮಕ್ಕಳು ಎಷ್ಟು ಮಂದಿ ಕಾಳಣ್ಣ? ಅವ್ರೊಂದ್ 3 ಮಂದಿ, ಅವ್ರೊಂದ್ 2 ಅದಾರ ನಮ್ಮವ್ವ. ಇರ್ಲಿ ಬಿಡು ಕಾಳಣ್ಣ. ಕಾಳಣ್ಣ, ತಾಯಿ ನನ್ನ ತವರ ಮನೆಯವರು ಎಲ್ಲರೂ ಆರಾಮದಿಂದಿರೋ ಕಾಳಣ್ಣ. ನಿನ್ನ ತವರು ಮನೆಯವ್ರು ಎಲ್ಲಾರು ಆರಾಮದಿಂದಾರ ಮಾತಾಯಿ. ಕಾಳಣ್ಣ, ತಾಯಿ ನನ್ನ ಅಣ್ಣ ಅತ್ತಿಗೆ ಸುಪರೂಪದಿಂದಿರುವರೇನು ಕಾಳಣ್ಣ? ನಿನ್ನ ಅಣ್ಣ ಅತ್ತಿಗೆಲ್ಲ ಸುಪ್ರೂಪದಿಂದಾರ ಮಾತಾಯಿ. ಕಾಳಣ್ಣ, ತಾಯಿ ನೀನು ಬಂದ ಬಹಳ ವೇಳೆ ಆಯ್ತು, ಊಟಾದರೂ ಮಾಡು ಕಾಳಣ್ಣ. ಛೇ 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 ಊಟನ ಕೇಳ್ತೀಯ ನಮ್ಮವ್ವ. ಬರುವಾಗ ಹಾದ್ಯಾಗ ಅಲ್ಲಿ ಬಂಡಗಳ ವಸ್ತಿ ಮ್ಯಾಗ ಎಲ್ಲ ಮಂದಿ ಜಾತ್ರೆ ತಮ್ಮ. ಅಲ್ಲೇ ಜಾತ್ರೆಯಾಗ ನಾನಾ ತರದ ಅಡಿಗೆ ಮಾಡಿಸಿರು. ಚಜ್ಜಿ ರೊಟ್ಟಿ, ಹುಳುಬಾನ, ಹಿಂಡಿ, ಸಾಸಕ, ಅನ್ನ, ಸಾರ. ಛೇ ಛೇ ಅದೇನು ಹೇಳಬಾರ್ದ ನಮ್ಮವ್ವ. ಬೇಕು ಬ್ಯಾಡದ ಊಟ ಮಾಡಿ ಬಂದಿರ ಮಾತಾಯಿ. ಕಾಳಣ್ಣ, ತಾಯಿ ಅಲ್ಲಿ ಎಲ್ಲಮ್ಮನ ಜಾತ್ರೆ ಊಟ ಮಾಡಿದ್ರೆ ಅಂತ ಕಾಳಣ್ಣ, ನನ್ನ ಮನೆಯಲ್ಲಿ ಸ್ವಲ್ಪ ಊಟ ಮಾಡು ಕಾಳಣ್ಣ. ಊಟ ಮಾಡೋದಕ್ಕಿಂತ ಹೆಚ್ಚಿನ ನಮ್ ತಿಳ್ಕೊರ ಮಾತಾಯಿ. ಕಾಳಣ್ಣ, ತಾಯಿ ನನಗೆ 5 ಹಸರ ಕಡ್ಡಿ ಬಿಡುವ ಅಪೇಕ್ಷೆ ಆಗಿರುವುದು. 5 ಹಸರ ಕಡ್ಡಿ ಬಲಿಯಾದರೂ ತೋರಿಸು ಕಾಳಣ್ಣ. 5 ಹಸಿರು ಕಟ್ಟಿ ಬಳಿ ಅಷ್ಟಾಕ ನಮ್ಮವ್ವ. ನಾನಾ ತರದ ಬಳಿ ತಂದಿನಿ ನೋಡ ಮಾತಾಯಿ. ಗುಲಾಬದ ಬಳಿ, ಗುರುಬಾಸದ ಬಳಿ, ಕಾಂಜಿನ ಬಳಿ, ಚಿಕ್ಕಿ ಬಳಿ, ಚಕ್ಕಿ ಬಳಿ, ಇಲ್ಲೊಂದ್ ಹಾಕದ ನೋಡಿ ಕಾಂಗ್ರೆಸ್ ಬಳಿ, ಬಿಜೆಪಿ ಬಳಿ, ಯಾವ ಬೆಕ್ಕಾದ ಮಾತಾಯಿ. ಕಾಳಣ್ಣ, ತಾಯಿ ನಿನ್ನ ಗುಲಾಬ ಬಳಿ, ಗುರುಬಾಸದ ಬಳಿ, ಮುತ್ತಿನ ಬಳಿ, ಹಳದ ಬಳಿಯ ಮೇಲೆ ಆಸೆ ಇಲ್ಲ ಕಾಳಣ್ಣ. ಏಕೆ ಮಾತಾಯಿ. ಕಾಳಣ್ಣ, ತಾಯಿ ಇಷ್ಟೇ ಅಲ್ಲ ಕಾಳಣ್ಣ, ನೀನು ಬಂಗಾರ ಬಳಿಸ ತಂದು ತೊಡಿಸಿರು ನನಗೆ ಬೇಡ ಕಾಳಣ್ಣ. ಏಕೆ ಅಮ್ಮ. ಕಾಳಣ್ಣ, ತಾಯಿ ನನಗೆ 5 ಹಸರ ಕಡ್ಡಿ ಬಲಿಯುವ ಅಪೇಕ್ಷೆ ಆಗಿರುವುದು. 5 ಹಸರ ಕಡ್ಡಿ ಬಲಿಯಾದರೂ ತೊಡಿಸು ಕಾಳಣ್ಣ. ಹೌದು, ತಾಯಿ ಸೂರಮ್ಮದೇವಿಗೆ ಭಗವಂತ ಕಲ್ಯಾಣ ಮಾಡಿದಂತೆ ಕಾಣಿಸುತ್ತಾನೆ. ತಾಯಿಯ ಆಸೆ ಅಂತ 5 ಹಸಿರು ಕಡ್ಡಿ ಬಳಿ ಆದ್ರೂ ಇಡಿಸುತ್ತೇನೆ. ಬಲಗೈ ಎದುರ್ತಾರಮ್ಮ, ಬಳಿ ಆದ್ರೂ ಇಡಿಸುತ್ತೇನೆ. ಆಗಲಿ ಕಾಳಣ್ಣ. ಕಾಳಣ್ಣ, ಮೆಲಕೈ ತೋರಿಸು ಕಾಳಣ್ಣ. ಆಗಲಿ ಕಾಳಣ್ಣ. ಕಾಳಣ್ಣ, ಮೆಲಕೈ ತೋರಿಸು ಕಾಳಣ್ಣ. ಕಾಳಣ್ಣ, ತಾಯಿ ಬಳಿಯಷ್ಟು ದಕ್ಕದು ಕಾಳಣ್ಣ.
ನಿನ್ನ ಕೈಯಲ್ಲಿ ಥೋಡೆ ಬಿಸ ನಮ್ಮವ್ವ. ಕಾರಣ ತಾಯಿ ಮನೆಯಲ್ಲಿ ಅಡಿಗೆ ಮಾಡುವ ಹೆಣ್ಣು ಮಕ್ಕಳು ಯಾರು ಇಲ್ಲ. ಮನೆ ಕೆಲಸ ಮಾಡಿ ಮಾಡಿ ಕೈ ಬಿರ್ಸಾಗಿರೋ ನೋಡು ಕಾರಣ. ಏನ ನಮ್ಮವ್ವ ನೋಡ್ಲಕ್ಕ ಬಹಳ ಶ್ರೀಮಂತರ ಕಾಣಿಸ್ತ್ರಿ, ಒಂದ್ ಆಳ್ ಇಡ್ಬೇಕಿತ್ತಲ್ಲ ನಮ್ಮವ್ವ. ಕಾರಣ ತಾಯಿ ಅವ್ರವ್ರ ಊರಲ್ಲಿ ಜಾತ್ರೆಯಲ್ಲಿ ಜಾತ್ರೆ ಐತಿದ್ದಾಳೆ, ಅವ್ರವ್ರ ಆಳುಗಳು ಬಿಟ್ಟಿರೋ ಕಾರಣ. ಇರ್ಲಿ ಬಿಡ ನಮ್ಮವ್ವ. ಕಾರಣ ತಾಯಿ ಈ ಈ ಬಳಿಯ ಲೆಕ್ಕ ಎಷ್ಟಾಯ್ತು ಕಾರಣ? ಸೇ ಬಿಡ ನಮ್ಮವ್ವ. ಬಂದಾಕರ ಹೋದಾಕರ ಒಂದ್ ಚೆರ್ಗಿ ನೀರ್ ಕುಡಿದ್ರೆ ಬಿಡ್ತೈತೆ ಮಾತಾಯಿ. ಕಾರಣ ತಾಯಿ ನೀನು ಬಡವ, ನನಗೂ ನಿನಗೂ ಬೇಕಾದರೆ ನನ್ನ ಮನೆಯಲ್ಲಿ ನೀನು ಊಟ ಮಾಡಬಹುದು, ನಿನ್ನ ಮನೆಯಲ್ಲಿ ನಾನು ಊಟ ಮಾಡಬಹುದು. ಆದರೆ ಬಳಿಯ ಲೆಕ್ಕ ಎಷ್ಟಾಯ್ತು ಸರಿಯಾಗಿ ಲೆಕ್ಕ ಮಾಡಿ ಹೇಳಕ್ಕೆ ಬೇಕು ನೋಡು ಕಾರಣ. ಲೆಕ್ಕ ಮಾಡಿ ಹೇಳಕ್ ನಾನು ಪಕ್ಕ ಸಾರಿ ಕಲ್ತಿಲ್ಲ ನಮ್ಮವ್ವ. ಕಾರಣ ತಾಯಿ ಲೆಕ್ಕ ಬರ್ದಿದ್ದರೆ ವ್ಯಾಪಾರಿಗೆ ಮಾಡ್ತಿ ಕಾರಣ. ಕೊಟ್ಟವ್ರು ಕೊಟ್ರು ಬಿಟ್ಟವ್ರು ಬಿಟ್ರು ಹಂಗೆ ಮಾಡ್ಕೊತ ಹೋಗ್ತೀನಿ ಮಾತಾಯಿ. ಕಾರಣ ತಾಯಿ ನೀನು ಬಡವ, ಕೊಟ್ಟವ್ರು ಕೊಟ್ರು ಬಿಟ್ಟವ್ರು ಬಿಟ್ರು ಅಂದ್ರೆ ನಿನ್ನ ಸಂಸಾರ ಜಗ್ಗೋದು ಕಾರಣ. ಎಲ್ಲಮ್ಮ ತಾಯಿ ದೊಡ್ಡ ನಮ್ಮವ್ವ ನಡ್ಸಕ್ಕಿ. ಇರ್ಲಿ ಬಿಡು ಕಾರಣ. ಕಾರಣ ತಾಯಿ ನಾನು ಆನಂದ ಬಲಿಯಾದ್ರೂ ತೊಟ್ಟರೇನು, 101 ರೂಪಾಯಿ ಕೊಡ್ತೇನೆ, ತೆಗೆದುಕೊಳ್ಳು ಕಾರಣ. ಬೇಡ ನಮ್ಮವ್ವ, ಬೇಡ ಬೇಡ ಬೇಡ. ಇರ್ಲಿ ತೆಗೆದುಕೊಳ್ಳು ಕಾರಣ. ತಾಯಿ ಸೂರಮ್ಮದೇವಿ ಕಾರಣ ನಾನು ಹೋಗಿ ಬರ್ತೀನಮ್ಮ. ಕಾರಣ ತಾಯಿ ನಂದೊಂದು ವಿಷಯ ಇರುವುದು ಕಾರಣ. ಅದು ಯಾವ ವಿಷಯ ಮಾತಾಯಿ? ಕಾರಣ ತಾಯಿ ತಮ್ಮಂತ ಗಂಡ ಮಕ್ಕಳ ಮುಂದೆ ಹೇಳಲು ಸ್ವಲ್ಪ ಸೀ ಬಿಡ ನಮ್ಮವ್ವ. ಯಾವತ್ತು ಹೆಣ್ಣು ಮಕ್ಕಳ ಒಳಗೆ ಇರು ಬಳಗಾರ ನಾನು. ಎಲ್ಲಾ ಹೆಣ್ಣು ಮಕ್ಕಳು ನಾಲ್ಕಾರ ಹೇಳ್ತಾರ ಮಾತಾಯಿ, ನೀನೇಕೆ ನಾಚುತ್ತೆ ಮಾತಾಯಿ? ಆಗಲಿ ಹೇಳುತ್ತೇನೆ ಕೇಳು ಕಾರಣ. ಆಗಲ್ಲಮ್ಮ. ಕಾರಣ ತಾಯಿ ನಾನು 5 ತಿಂಗಳ ಗರ್ಭಿಣಿ, ಬಯಕೆ ಬಯಸಲತ್ತಿರುವುದು ಸಣ್ಣಕ್ಕಿ ಶಾವಿಗೆ, ಸುರುಳಿಯ ಹೋಳಿಗೆ, ನೆಲ್ಲಿ ಉಪ್ಪಿನಕಾಯಿ, ಕರಿದ ಕಾರ್ಚಿಕಾಯಿ, ಅಕ್ಕಿ ಅನ್ನ, ಕೆನೆ ಮೊಸರು ಯಾವಾಗ ಊಟ ಮಾಡುತ್ತೇನೆಂದು ಬಾಯಲ್ಲಿ ನೀರೆತ್ತುತ್ತಿರುವುದು. ಆದರೆ ಈ ಸಮಯದಲ್ಲಿ ನನ್ನ ಹಡೆದ ತಾಯಿ ಇದ್ದರೆ ಮಗಳು ಚೊಚ್ಚಲ ಬಸರಿ ಎಂದು ಬಂದು 4 ದಿವಸ ನಿಂತು ತಾಯಿ ಇಲ್ಲದ ಜನ್ಮ ನಾಯಿಗಿಂತಲೂ ಹೀನಗೇಡಿ ಕಾರಣ. ದುಃಖ ಮಾಡಬೇಡ ನಮ್ಮವ್ವ, ದುಃಖ ಮಾಡಬೇಡ. ನೀನು ಬೇಡಿದ್ರೆ ಹುಲಿಗಿಣ್ಣ ತಂದು ಕೊಡುವಂತ ನಿನ್ನ ಅಣ್ಣಿರ್ತಾನ ಮಾತಾಯಿ. ಕಾರಣ ತಾಯಿ ಅಣ್ಣ ನನ್ನವನಿದ್ದರೆ ಏನಾಯ್ತು? ಅಣ್ಣ ನನ್ನತಿ ಯಾರು ಅಪ್ಪ? ಹಾಗೆಲ್ಲ ಮಾತಾಡಕ್ ಹೋಗ್ಬಾರ್ದ ಮಾತಾಯಿ. ಅಣ್ಣ ನಿನ್ನವನಾದ್ರೆ ಅತ್ತಿಗೆ ನಿನ್ನಳಿರ್ತಾಳ ಮಾತಾಯಿ. ಕಾರಣ ತಾಯಿ ನೀನು ಇಲ್ಲಿಂದ ಹೋದ ಕೂಡಲೇ ನನ್ನ ಅಣ್ಣನಿಗೆ ಭೇಟಿಯಾಗಿ ಬೈಕಿ ಬುತ್ತಿಯನ್ನು ತೆಗೆದುಕೊಂಡು ಬಂದಳು ಕಾರಣ. ಆಗಲೇ ಮಾತಾಯಿ, ನಾನು ಇಲ್ಲಿಂದ ಹೋದ ಕೂಡಲೇ ನಿಮ್ಮ ಅಣ್ಣನಿಗೆ ಭೇಟಿಯಾಗಿ ಬಂಕಿ ಬುತ್ತಿಯನ್ನು ಕೊಟ್ಟು ಕಳಿಸಿ ನಾನು ಹೋಗಿ ಬರ್ತೇನಮ್ಮ. ಕಾರಣ ತಾಯಿ ನಿನ್ನ ಬಡತನ ಬಳಿ ವ್ಯವಹಾರದಲ್ಲಿ ಮರೆಯಬೇಡ ಕಾರಣ. ಹೋದ ಕೂಡಲೇ ಹೇಳಕ್ಕೆ ಬೇಕು ನೋಡು ಕಾರಣ. ಇಲ್ಲ ಮಾತಾಯಿ, ಮರೆಯಲಾರದೆ ಹೋಗಿ ನಿಮ್ಮ ಅಣ್ಣನಿಗೆ ಭೇಟಿಯಾಗಿ ಬಂಕಿ ಬುತ್ತಿಯನ್ನು ಕೊಟ್ಟು ಕಳಿಸುತ್ತೇನೆ ಮಾತಾಯಿ. ಆಗಲಿ ಕಾರಣ. ಕರುವೆ ಗೌಡರ ಬಳಿಗಾಳು, ಗೌಡರ ಗದ್ದಲ ಬಳಿಗಾಳು. ಕಾಂಜಿನ ಬಾಳಿ, ಮುತ್ತಿನ ಬಾಳಿ, ರಬ್ಬರ ಬಾಳಿ, ಬೇಕಾದ ಬಳೆಗಳು ತಂದಿರುವೆ. ನಾವರುವುದು ನಿಮಗಾಗಿ, ಬಳಿ ತರುವುದು ನಿಮಗಾಗಿ. ಗಂಗಾ ಜಮುನಾ ಬಳೆಗಳ ಬರುವೆ, ಗೌಡರ ಗದ್ದಲ ಬಳಿಗಾಳು, ಗೌಡರ ಗದ್ದಲ ಬಳಿಗಾಳು.
ಚಂದನಗಿರಿಗೆ ಹೋಗಿ ಬಳಿ ವ್ಯಾಪಾರ ಮುಗಿಸಿಕೊಂಡು ಮರಳಿ ನಗರಿ ಪಟ್ಟಣಕ್ಕೆ ಬಂದಿದ್ದೇನೆ. ತಾಯಿ ಸೂರಮ್ದೇವಿ ಹೇಳಿದ ಮಾತ ಗೌಡ್ರ ಮುಂದೆ ತಿಳಿಸಲಿಕ್ಕೆ ಹೋಗುತ್ತೇನೆ. ಗೌಡ್ರನ್ ಮನ್ಯಾಗದಾರೋ ಕೆವ್ನ್ಯಾಗದಾರೋ ಯಾರಿಗ ಗೊತ್ತ್ರಿ. ಮನಿಗೆ ಹೋಗುನ್ರಿ. ಹಾ ಗೌಡ್ರಂತೂ ಮನ್ಯಾಗ ಅದಾರ್ರಿ. ಆದ್ರ ಬಾಕಲಿಗೆ 2 ನಾಯಿ ಕಟ್ಟ್ಯಾರ್ರಿ. ನಾ ಹಿಂಗೆ ದುಂಬಿಸೋದು ನಾಯಿಗಳು ನನಗೆ ಬಿಡಲ್ರಿ. ನನಗೆ ಕಡಿದ್ಬಿಟ್ಟು ನಾನು ದೋತರ್ಸದ ಹರಿತವ್ರು. ಇಲ್ರಿ, ಗಟ್ಟಿ ಧೈರ್ಯ ಮಾಡಿ ಹೋಗುನ್ರಿ. ನಾಯಿ ಕೂನ್ಯದವ್ರಿ, ನಾಯಿ ಕೂನ್ಯ. ಅಯ್ಯಪ್ಪೋ, ನಮ್ ಪೇಟ ಸರ್ ಮಾಡ್ಲತ್ತಾರಿ. ಇರ್ಲಿ, ದೊಡ್ಡ ನಮಸ್ಕಾರ ಹೊಡೋದು. ಅಯ್ಯಪ್ಪೋ, ಗೌಡ್ರ ಮೀಸಿಗೆ ಬೆಂಕಿ ಹತ್ತಾದ್ರು. ಆ ನೀರಿನ ಗಾಡಿಗೆ ಫೋನ್ ರೀ ಹಚ್ಚ್ರಿ. ಅಯ್ಯಪ್ಪೋ, ಪೂರಾ ಟ್ರಾಫಿಕ್ ಜಾಮ್ ಆಗ್ಯದ್ರಿ. ಇದು ಲಾಕ್ಡೌನ್ ಮಾಡ್ದ ಕಾಣಿಸ್ತಾರ. ಲಾಕ್ಡೌನ್ ರೀ. ನಾಯಿ ಹುಟ್ಟುತ್ತ ಇನ್ನೊಂದು ದೊಡ್ಡ ನಮಸ್ಕಾರ ಹೊಡೆದು ತಾಯಿ ಸೂರಮ್ದೇವಿ ಹೇಳಿದ ಮಾತು ಹೇಳಿ ಮನೆ ಕಡೆ ಹೋದ್ರಾಯ್ತ್ರಿ. ಮನೆ ತೆಳಗಿಟ್ಟ ಹೊಡಿಯನ್ರಿ. ಕಾಲದಲ್ರಿ ಬಾಬಾ, ಯಾಕೆ ಕಾರಣ ನಮ್ಮ ಕಡೆಗೆ ಬಂದ್ರವೆ. ಕತ್ತ ಮಗನೇ ಬಾಬಾರಿ, ಯವ್ವ ಏನೋ ಹೇಳಿರಿ, ಎಲ್ಲ ನೆನಪಿ ಹಾರಿ ಬಿಡ್ತಲ್ಲ. ಬರ ಯಾಕರೆ ಬಂದು ಹೋ ಮಾರಾಯ. ಇಲ್ರಿ, ಬಾಬಾರಿ ಬಳಿ ವ್ಯಾಪಾರ ಚಂದನ ಏನು ಚಂದನಿಗೆ ಹೋಗಿದ್ಯಾ? ಮುಂದೇನಾಯ್ತು ಮಳಗಾರ? ಮುಂದೇನು ಆಗಿಲ್ಲ, ಸಾವಕಾಸ್ರಿ ಬಾಬಾ. ಕತ್ತ ಮಗನೇ ಬಾಬಾರಿ, ಸಾವಕಾಸ್ರಿ ಬಾ. ಈ ಕಡೆ ನೋಡ್ಕೊಬಿಡ್ರಿ, ಜರ ಆ ಕಡೆ ನೋಡಿ ಚಲೋ ಬಲಿ ಒಳ್ಳೆತ್ತವ್ರಿ. ಬಾಬಾರಿ ಬಳಿ ವ್ಯಾಪಾರ ಚಂದನಿಗೆ ಹೋಗಿದ್ರಿ ಬಾ. ತಾಯಿ ನಮ್ಮ ತಂಗಿ ಸೋರಮ್ಮದೇವಿ ಬೆಟ್ಟ ಏನ್ ಹೇಳುವ ಕಾರಣ ಬ್ಯಾರೆ ಹೇಳ್ಯಾರು. ಕತ್ತ ಮಗನೇ, ನಮ್ಮ ತಂಗಿ ಏನ್ ಹೇಳಿದ್ರು ಅಷ್ಟೇ ತಿಳಿಸೋ. ಕತ್ತ ಮಗನೇ ಹೇಳುದೇ ಹೇಳ್ತೀನಿ. ಬಾಬಾರಿ, ನಿಮ್ಮ ತಂಗಿಯವರು ನಿಮ್ಮ ತಂಗಿ ಸೂರಮ್ದೇವ್ರಿ. ಯಮನ 5 ತಿಂಗಳು ಗರ್ಭಿಣಿ ಅದಾರ. ಬಂಕಿ ಬುತ್ತಿ ಹೇಳ್ಯಾರು. ಕಾರಣ ಓರಿಯಪ್ಪ ಬಾಯ್ಲೆ ಅಂತ ಸಂತೋಷ ಸುದ್ದಿಯನ್ನು ತಂದ ಕಾರಣ ಮ್ಯಾಲ ಸಂತೋಷ ಬಡ್ಡಗಟ್ಟು ಬಳಿ ಹೊಡೆದಿರ ನಮ್ಮ ಇಲ್ಲಿ. ನನ್ನ ಆನಂದಕ್ಕೆ ನೆಲೆಯಿಲ್ಲದಂತೆ ಆಯ್ತು ಕಾರಣ ನನ್ನ ಬಳೆಗೆ ಬೆಲೆ ಇಲ್ಲದಾಯ್ತು ಗೌಡ್ರಿ. ಕತ್ತ ಮಗನೇ, ಕಾರಣ ನಾನು ಪಂಚ ಬದ್ದನ್ನು ತೆಗೆದುಕೊಂಡು ಹೋಗುತ್ತೇನೆ. ನೀನು ನಿನ್ನ ಮನೆಗೆ ಹೋಗು ಕಾರಣ. ಬಾಬಾರಿ, ತಾಯಿ ಸೂರಮ್ದೇವ್ರು ಬಾಳ ದುಃಖ ಮಾಡ್ಯಾರಪ್ಪ. ಸ್ವಲ್ಪ ಮರಲಾರ್ದು ಹೋರಿ ಬಾಬಾ. ನಾನೇಕೆ ಬರಲಿ? ಮರಳಾರ್ದು ಹೋಗ್ತಾನೆ. ನೀನು ನಿನ್ನ ಮನೆಗೆ ನಡೆ. ನಮ್ಮ ತಂಗಿ ಸೋರಮ್ಮದೇವಿ 5 ತಿಂಗಳ ತಂಗಿ ಸೋರಮ್ಮ
ಕೈಲಾಸದಲ್ಲಿ ಪರಮಾತ್ಮನ ಮುಂದೆ ನಿನ್ನ ಗಂಡನಿಗೆ ಬಂದು ನೋಡಿದರು. ಆ ಸೇಡಿಯಾಗಿ ಮುದ್ರಾರತಿ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಪುತ್ರ ಸಂತಾನವನ್ನು ಪಡೆದುಕೊಂಡು ಬಂದಿರುವೆಯಾ? ಇರಲಿ. ತಂಗಿ ಸೌರಮ್ಮ ದೇವಿ, ನಿನ್ನ ಹೊಟ್ಟಲ ಕಂಡು ಹುಟ್ಟಿದ್ರೆ ನನ್ನ ಕಣ್ಣಿಗೆ ಮೂರಾಗು. ಕಂಡು ಹುಟ್ಟಿದ್ರೆ ನನ್ನ ಕಣ್ಣಿಗೆ ಮೂರಾಗು. ಇದಕ್ಕೆ ನಾನು ಏನು ವಿಚಾರ ಮಾಡಲಿ? ಇರಲಿ. ಈಗ ನಾನು ಮನೆಗೆ ಹೋಗಿ ಈ ವಿಷಯವನ್ನು ನನ್ನ ಮಡದಿಗೆ ತಿಳಿಸಿ ಬಂಕಿ ಬುತ್ತಿಯನ್ನು ಮಾಡಿಸಿ, ಆ ಬುತ್ತಿಯಲ್ಲಿ ಯಾರಿಗೆ ಗೊತ್ತಿಲ್ಲ ಅಂತ ವಿಷವನ್ನು ಬೆರೆಸಿ, ನಾನು ನನ್ನ ತಂಗಿಯ ಕೊಲೆ, ತಂಗಿ ಹೊಟ್ಟೆಲಿರುವ ಕಂದನ ಕೊಲೆ ಮಾಡದಿದ್ದರೆ ನಾರಾಯಣ ಗೌಡನೇ ಅಲ್ಲ. ತಡ ಮಾಡಿ ಹೋಗ್ತೇನೆ ಮನೆಗೆ. ಪ್ರೇಮದ ಮಡದಿ ನೀಲಲಕ್ಷಣ ದೇವಿ, ಏನ್ರಿ ಪತಿದೇವರೇ? ನಮ್ಮ ತಂಗಿ ಸೌರಮ್ಮ ದೇವಿ 5 ತಿಂಗಳ ಗರ್ಭಿಣಿ. ಆ ಕಾಳಣ್ಣನ ಕೈಯಲ್ಲಿ ಹೇಳಿ ಕಳಿಸಿರುವುದು, ಆ ದೇವಿಗೆ ಭಯಕ್ಕೆ ಬಯಸುತ್ತಿರುವುದು. ನೀನೀಗ ತಡ ಮಾಡಬೇಡ. ನಾನು ಬೇಗನೆ ಸೇರಿ ಬಳಿ ಕುಬಸ ದಂಡ ಧಾರ ಮೊದಲು ಮಾಡಿ ಸಂತಿ ಮಾಡಿಕೊಂಡು ಬರುವುದರೊಳಗಾಗಿ ಬೇಗನೆ ಬುತ್ತಿ ಗಂಟವನ್ನು ಸಿದ್ಧಪಡಿಸು ಪ್ರಾಣಸುಂದರಿ. ಪತಿದೇವರೇ, ತಂಗಿ ಸೂರಮ್ಮ ದೇವಿ ಗರ್ಭಿಣಿ ಕೇಳಿ ನನಗೆ ಸಂತೋಷವಾಯಿತು. ಯಾರು ಬಳಗಾರ ಕಾಳಕ್ಕೆ ಹೇಳಿ ಕಳಿಸಿದ್ದಾಳೆ? ಹೌದು ಪ್ರಿಯಳಿ. ಪತಿದೇವರೇ, ಆ ತಂಗಿ ಸೂರಮ್ಮ ದೇವಿ ಹೊಟ್ಟಿಲೆ ಹುಟ್ಟಿದ ಕಂದನು. ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ತೆಗೆದುಕೊಳ್ಳುತ್ತೇನೆ, ಗಂಡು ಹುಟ್ಟಿದರೆ ನನ್ನ ಮಗಳಾರು ಕೊಡ್ತಾಡ್ರಿ. ಪತಿದೇವರೇ, ನಾನು ಹೇಳಿದಷ್ಟೇ ನೀನು ಕೇಳು. ನಾನು ಬೇಗನೆ ಹೋಗಿ ಸಂತಿ ಗಂಟವನ್ನು ಸಿದ್ಧಪಡಿಸಿಕೊಂಡು ಬರುವುದರೊಳಗಾಗಿ ಆ ಬುತ್ತಿ ಗಂಟವನ್ನು ಸಿದ್ಧಪಡಿಸು ಪ್ರಾಣಸುಂದರಿ. ಪತಿದೇವರೇ, ನೀವು ಬಳಿ ಸೀರೆ ಕುಬಿಸುವ ದಂಡ ಧಾರ್ಯ ಮೊದಲು ಮಾಡಿ ಅನ್ನೋ ಸಂತೆಯನ್ನು ಮಾಡಿಕೊಂಡು ಬನ್ನಿ. ಸಂತೆ ತೆಗೆದುಕೊಂಡು ಬರೋಷ್ಟರಲ್ಲಿ ಬುತ್ತಿಯನ್ನು ಸಿದ್ಧಪಡಿಸುತ್ತೇನೆ. ಪತಿದೇವರೇ, ಆಗಲಿ ಪ್ರಿಯಳಿ. ಪ್ರೇಮದ ಮಡದಿ ನೀಲಲಕ್ಷಣ ದೇವಿ, ಏನ್ರಿ ಪತಿದೇವರೇ? ತೆಗೆದುಕೊಡ ಬುತ್ತಿ ಗಂಟವನ್ನು. ಆ ನಮ್ಮ ತಂಗಿ ಸೌರಮ್ಮ ದೇವಿ ನನ್ನ ದಾರಿ ನೋಡುತ್ತೆ ಕುಳಿತುಕೊಂಡಿರ್ತಾಳೆ. ತಡ ಮಾಡದ ಹೋಗ್ತಾನೆ ತಂಗಿಯವರಿಗೆ. ಪತಿದೇವರೇ, ತೆಗೆದುಕೊಳ್ಳರಿ ಬುತ್ತಿ ಗಂಟನ್ನು, ಹೋಗರಿ ತಂಗಿ ಊರಿಗೆ. ತಂಗಿ ಸೂರಮ್ಮ ದೇವಿ ನಿಮ್ಮ ದಾರಿ ನೋಡುತ್ತೆ ಕುಳಿತುಕೊಳ್ಳಲು. ತಡ ಮಾಡಬೇಡ್ರಿ, ತಡ ಮಾಡದೆ ಹೋಗಿ ಬರ್ರಿ. ಪತಿದೇವರೇ, ನಾನಾಕೆ ತಡ ಮಾಡಲಿ? ತಡ ಮಾಡದ ಹೋಗ್ತಾನೆ ನಮ್ಮ ತಂಗಿಯವರಿಗೆ. ತೆಗೆದುಕೊಂಡರು ಬುತ್ತಿ ಗಂಟವನ್ನು. ಗೊತ್ತಿಲ್ಲಂತೆ ಬುತ್ತಿಯಲ್ಲಿ ವಿಷವನ್ನು ಬೆರೆಸುತ್ತೇನೆ. ವಿಷವನ್ನು ಬೆರೆಸಿ ನಾನು ನನ್ನ ತಂಗಿಯ ಕೊಲೆ ಮಾಡುವವರಿಗೆ ನನ್ನ ಮನಸ್ಸಿನಲ್ಲಿ ಸಮಾಧಾನವೇ ಇಲ್ಲ.
ಯಾರಿಗೆ ಗೊತ್ತಿಲ್ಲಂತೆ ಬುದ್ಧಲು ಸಣ್ಣ ಬರ್ಸಿದ್ದೇನೆ. ಈಗ ನಾನು ನನ್ನ ತಂಗಿಯ ಕೊಲೆ, ತಂಗಿ ಕಂದನ ಕೊಲೆ ಮಾಡುವವರಿಗೆ ನನ್ನ ಮನಸ್ಸಿನಲ್ಲಿ ಸಮಾಧಾನವೇ ಇಲ್ಲ. ಹಣ ಮಾಡಿದ ಹೋಗ್ತಾನೆ ಚಂದನಿಗೆ. ಅಯ್ಯೋ, ಆ ಬಳೆಗಾರ ಕಾರಣ ಕೈಯಲ್ಲಿ ಹೇಳಿ ಕಳಿಸಿ 4 ದಿವಸವಾಯಿತು. ತನ್ನ ಬಡತನ ಬಳಿ ಯಾವಾರದಲ್ಲಿ ಹೋಗಿ ಹೇಳಿದನೋ ಅಥವಾ ಇಲ್ಲೋ ಏನೆಂಬುದು ತಿಳಿಯದಾಗೆ ಆಯ್ತು ಅಲ್ಲ. ನನ್ನ ತವರ ಮನೆ ದಾರಿ ನೋಡಿ ನೋಡಿ ನನಗೆ ಬೇಸರ ಬಂತು. ಇನ್ನ ಮೇಲೆ ಬೀಸುಕ್ಕಲಿಗೆ ತಲೆ ಕೊಟ್ಟು ನಾನು ಮಲಿಕೊಳ್ಳುತ್ತೇನೆ. ಅಮ್ಮ ಸೂರ್ಯದೇವಿ ಹೇಳು, ಎಚ್ಚರಾಗು, ಸತ್ಯ ನುಡಿಯನ್ನು ಕೇಳು. ಅಮ್ಮ, ನಿಮ್ಮನ್ನ ತಂದಿರುವ ಬುದ್ಧಿಯನ್ನು ಪ್ರೀತಿಯಿಂದ ಊಟ ಮಾಡಬೇಡಮ್ಮ. ವಿಷಧರಿಸಿದ್ದಾರೆ. ನಿನ್ನ ಮನೆಯಲ್ಲಿ ಸಾಕಿರುವ ವ್ಯಕ್ತಿಗಳೆಂದೆರಡು ತುತ್ತು ಹಾಕಿ ನೋಡು, ಆಮೇಲೆ ಊಟ ಮಾಡು. ಅಮ್ಮ ಹೇಳು ಹೇಳು, ಎಚ್ಚರಾಗು, ಸತ್ಯ ನುಡಿಯನ್ನು ಕೇಳು. ನಿಮ್ಮನ್ನು ತಂದಿರುವ ಸೀರೆಯ ಚಿರುಬಳಿ ನಡಗಂಬಿಗೆ ಏರಿಸು. ಹೇಳು ಹೇಳು, ಎಚ್ಚರಾಗಮ್ಮ, ಹೇಳು. ಅಯ್ಯೋ, ಇದೆಂತ ವಿಚಿತ್ರವಿದು. ಸ್ವಪ್ನದಲ್ಲಿ ಶಬ್ದ ಕೇಳಿ ಬಂದಂತೆ ಆಯಿತು. ನನ್ನ ಗರ್ಭದಲ್ಲಿ ಇರುವ ಮಗು ಚಕ್ಕರಾಗೆ ತಿರುಗಿದಂತೆ ಆಯಿತು. ನನ್ನ ಗರ್ಭದಲ್ಲಿರುವ ಮಗು ನನ್ನ ಜೊತೆ ಮಾತನಾಡಿದಂತೆ ಆಯಿತು. ಅಮ್ಮ ಸೂರಮ್ಮ, ಏಳು ಏಳು, ಎಚ್ಚರವಾಗು, ಸತ್ಯ ನುಡಿಯನ್ನು ಕೇಳು. ನಿನ್ನಣ್ಣ ನಾರಾಯಣನು ಬೆಂಕಿ ಬುತ್ತಿಯನ್ನು ತೆಗೆದುಕೊಂಡು ಹೊರಟಿರುವನು. ನಿನ್ನಣ್ಣ ತಂದ ಬೆಂಕಿ ಬುತ್ತಿಯನ್ನು ಪ್ರೀತಿಯಿಂದ ಊಟ ಮಾಡಬೇಡ. ಬುತ್ತಿಯಲ್ಲಿ ವಿಷ ಬೆರೆಸಿರುವನು. ನಿನ್ನ ಮನೆಯಲ್ಲಿರುವ ಸಾಕಿರುವ ಬೆಕ್ಕಿಗೆ 1-2 ತುತ್ತ ನೀಡಿ ನೋಡು, ಆಮೇಲೆ ಊಟ ಮಾಡೊಂದು ಸ್ವಪ್ನದಲ್ಲಿ ಶಬ್ದ ಕೇಳಿ ಬಂದಿರುವುದು. ಇದು ಅಲ್ಲದೆ ನಿನ್ನ ಅಣ್ಣ ತಂದ ಸೇರಿ ಕುಬ್ಬಸ ದಂಡಿದಾರ್ಯ ಮೊದಲ ಮಾಡಿ ಹಮ್ಮಿನಿಂದ ತೊಡಬೇಡ. ನಿನ್ನ ಮನೆಯಲ್ಲಿರುವ ನಡಗಂಬಿಗೆ ಏರಿಸಿ ನೋಡು, ಆಮೇಲೆ ತೊಡೊಂದು ಸ್ವಪ್ನದಲ್ಲಿ ಶಬ್ದ ಕೇಳಿ ಬಂದಿರುವುದು. ನನ್ನ ಅಣ್ಣ ನನಗೆ ವಿಷ ಬೆರೆಸಬಹುದೇ? ಇಲ್ಲ ಇಲ್ಲ. ಅಯ್ಯೋ, ಹೌದು ಹೌದು, ಅಣ್ಣ ನನ್ನವನಿದ್ದರೆ ಏನಾಯಿತು? ಅಣ್ಣನ ಹೆಂಡತಿ ಯಾರು? ಅಣ್ಣನ ಹೆಂಡತಿ ವಿಷ ಬೆರೆಸಬಹುದೇ? ಇಲ್ಲ ಇಲ್ಲ, ನಾನೇನು ತವರ ಮನೆಗೆ ಅಪರಾಧ ಮಾಡಿಲ್ಲ. ಇದು ಎಲ್ಲ ಸುಳ್ಳು. ನನ್ನ ಅಣ್ಣ ಬರುವನು ಅಥವಾ ಇಲ್ಲೋ ಅದೇ ಚಿಂತನದಲ್ಲಿ ನಾನು ಮಲಿಕೊಂಡಿರುವೆನು. ಇದೇ ಸುದ್ದಿಯನ್ನು ನನ್ನ ನೆರಮನಿ ಹೊರಮನಿ ವಾರಿಗೆ ಬಾಲಿಯರಿಗೆ ಹೇಳಿದರೆ ನಾರಿಯ ಕನಸು ನಾಡ ಮೇಲೆ ಎಂದು ಹೇಳುವರು. ಇದು ಎಲ್ಲ ಸುಳ್ಳು. ನನ್ನ ಅಣ್ಣ ಬಂದ ಮೇಲೆ ಅಣ್ಣ ತಂಗಿ ಕೂಡಿ ಪ್ರೀತಿಯಿಂದ ಊಟ ಮಾಡುತ್ತೇವೆ. ಇನ್ನ ಮೇಲೆ ನನ್ನ ಅಣ್ಣ ಬರುವ ದಾರಿಯನ್ನು ನೋಡುತ್ತಾ ನಾನು ಕುಳಿತುಕೊಳ್ಳುತ್ತೇನೆ.
ಅದಿಯನ ಸೂರವ್ವ ಮನೆಯಾಗ ಅದಿಯನ ತಂಗವ್ವ ಮನೆಯಾಗ ಬಾರವ್ವ ಅಣ್ಣ ಬಂದಿನಿ ಹೊರಗ ಬಗ್ಗೆ ಬುತ್ತೆ ತಂದಿನ ನಾನಿನ್ನಗ ಬಗ್ಗೆ ಬುತ್ತೆ ತಂದಿನ ನಾನಿನ್ನಗ ಬಳಗರ ಕಾಳನೆಲಿ ದಯನಗ ಬಳಗರ ಕಾಳನೆಲಿ ದಯನಗ ಅದಕ್ಕಾಗಿ ನಗ ತರುವೆಗ ಬಾರವ್ವ ಹೊರಗ ಸುರದೇವಿ ಬಾರವ್ವ ಹೊರಗ ಅದಿಯನ ಸೂರವ್ವ ಮನೆಯಾದ ಅದಿಯನ ತಂಗವ್ವ ಮನೆಯಾದ ಬಾರವ್ವ ಅಣ್ಣ ಬಂದಿನಿ ಹೊರಗ ಬಂಕಿ ಬುದ್ಧಿ ಅಂದಿನ ನಾನಿಲ್ಲದ ಬಂಕಿ ಬುದ್ಧಿ ಅಂದಿನ ನಾನಿಲ್ಲದ ತಂಗಿ ಸೂರಮ್ಮದೇವಿ. ಯಾರು ಅಣ್ಣವೇನು? ಹೌದು ತಂಗಿ ಹೌದು. ಅಣ್ಣ ನೀರಾದ್ರೂ ತರ್ತೇನೆ, ಸ್ವಲ್ಪ ನಿಲ್ಲು ಅಣ್ಣ. ಆಗಲಿ ಅಮ್ಮ. ಅಣ್ಣ ನೀರಾದ್ರೂ ತೆಗೆದುಕೊಳ್ಳು ಅಣ್ಣ, ಕೈಕಾಲು ಮಜ್ಜಲಾದ್ರೂ ಮಾಡಿಕೊಳ್ಳು ಅಣ್ಣ. ಆಗಲಿ ಅಮ್ಮ, ಬುತ್ತಿ ಗಂಟಾದರೂ ತೆಗೆದುಕೊಳ್ಳು ತಂಗಿ. ಆಗಲಿ ಅಣ್ಣ.